இடைவேளைக்கு பிறகு இந்தியா சிமெண்ட்ஸ், சங்கர் சூப்பர் பவர், அன்ஷேக்கபிள் ட்ரஸ்ட் வழங்கும் விஜய் யாத்திரை 2017 நிகழ்ச்சிக்கு மீண்டும் வரவேற்கிறேன். தர்மவர்தினி கோஷாலா ஆசிரமத்திலிருந்து புறப்பட்டு சுவாமிகள் இருவரும் வேத பிரம்மா டாக்டர் பானுபிரகாஷ் சர்மா அவர்கள் இல்லத்திற்கு பிக்ஷாவந்தனத்திற்காக வருகை தந்தனர். பரமபூஜ்ய சுவாமிகள் இருவரையும் பூரண கும்பத்துடன், தக்க மரியாதையுடன் மற்றும் பக்தியோடும் வரவேற்றனர். அவர்கள் இருவரின் நல்லாசியுடன் வந்திருந்த பக்தர்கள் எல்லோரும் புனிதமடைந்தனர். தர்மஸ்வரூபத்தை நிர்ணயிப்பது வேதம். இவ்வுலக நன்மைக்கு மூல ஆதாரம் தர்மம். ஆகையால் தர்மத்திற்கு உகந்த செயல்களை செய்வதால் நாம் சிறந்த மனிதர்களாக விளங்குவோம். நம்முடைய வாழ்க்கை அர்த்தமும் முழுமையும் பெறும். தர்மத்தை விட்டுவிட்டு தவறான வழியை பின்பற்றுவதால் நாம் பல நல்ல வாய்ப்புகளை இழந்து கடைசியில் நாச அழிவை தேடிக்கொள்வோம். நாம் தர்மத்தை கௌரவத்துடன் பின்பற்றினால் அது நமக்கு நன்மையை மட்டுமே ஏற்படுத்துகிறது. தர்மம் தன்னை காப்பாற்றுவர்களை காக்கிறது. தர்மத்தின் பாதையில் நடப்பதால் நமக்கு என்றென்றும் நன்மையே விளையும். தர்மத்தால் மனம் பரிசுத்த நிலையை எய்தி ஞானம் தோன்றி மோட்ச பிராப்தி உண்டாகும். कर्पूरमङ्गलनीराजनं दर्शयामि अन्यथा शरणं नास्ति त्वमेव शरणं मम ಇಲ್ಲಕ್ಕೆ ಬಿಟ್ಟರೆ ನಾವು ನಿಂತ್ಕೋತೀವಿ. ನಮಗೆ ಯಾರ ಮೇಲೆ ನಿಂತಿಲ್ಲ. ನಮಸ್ಕಾರ. ಏನ್ ಮಾಡೋಣ? ಪ್ರಾರ್ಥಯಾಮಿ ಸರ್ವೋಪಚಾರ ಪೂಜಾ ಸಮರ್ಪಯಾಮಿ. ಎಲ್ಲ ಮುಂದೆ ಮಾಡಿದ ವಸ್ತ್ರ ಕಾಣಿಕೆ, ಗುರುಚರಣಾರವಿಂದ ಕಾಣಿಕೆ, ಭಿಕ್ಷಾ ಕಾಣಿಕೆ.
ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯ ಕೃತೋ ಒಂದೇ ಭಗವಂತೋ ಪುನಃ ಪುನಃ. ಎಲ್ಲ ಬಂಧುಗಳೇ, ಇಂದು ಶ್ರೀರಂಗಪಟ್ಟಣ ವಿಶೇಷವಾದಂಥ ಕ್ಷೇತ್ರದಲ್ಲಿ ಶೃಂಗೇರಿಯಿಂದ ನಮಗೆಲ್ಲ ವಿಶೇಷವಾಗಿ ಆಶೀರ್ವಾದವನ್ನು ಮಾಡಲು ಶ್ರೀ ಶ್ರೀ ಭಾರತೀತೀರ್ಥ ಮಹಾಸ್ವಾಮಿಗಳು ಮತ್ತು ವಿಧುಶೇಖರ ಭಾರತಿಗಳವರು ಸಹಿತ ಇಬ್ಬರು ಇವತ್ತು ಈ ಒಂದು ಮಂಡ್ಯ ಜಿಲ್ಲೆ ಮತ್ತು ಮೈಸೂರು ಜಿಲ್ಲೆಯ ಪ್ರವಾಸವನ್ನು ಮಾಡ್ಕೊಂಡು ಬಂದಿದ್ದಾರೆ. ನಮಗೆಲ್ಲ ಬರಗಾಲದ ಪರಿಸ್ಥಿತಿಯಲ್ಲಿ ಋಷ್ಯಶೃಂಗರ ಸ್ವರೂಪಿಯಾಗಿ ಭಾಳ ಹಿಂದಿನ ಕಾಲದಲ್ಲಿ ಎಲ್ಲಿ ನಮಗೆ ಮಳೆ ಬರ್ತಿರಲಿಲ್ಲ ಅಂತ ಕಡೆ ಋಷ್ಯಶೃಂಗರ ಪೂಜೆ ಪ್ರಾರ್ಥನೆ ಮಾಡ್ತಿದ್ರು, ಋಷ್ಯಶೃಂಗನ ಕರ್ಕೊಂಬರ್ತಾಯಿದ್ರು. ಅದೇ ರೀತಿ ನಾವು ಇವತ್ತಿನ ಸಹ ಶ್ರೀಗಳವರನ್ನು ಆಹ್ವಾನ ಕೊಟ್ಟು ಗೋಶಾಲೆಯಲ್ಲೂ ಸಹಿತ ಪೂಜೆಯನ್ನು ಮಾಡಿದ್ರು. ಗೋಪೂಜೆಗಳನ್ನು ಮಾಡಿ ಎಲ್ಲ ಸಾವಿರಾರು ಜನ ಭಕ್ತಾದಿಗಳು ಸಹಿತ ಅಲ್ಲಿ ಆಗಮಿಸಿದ್ರು. ಅವರೆಲ್ಲರಿಗೂ ಸಹಿತ ಶುಭ ಆಶೀರ್ವಾದವನ್ನು ಮಾಡಿದ್ರು. ನಂತರ ಶ್ರೀರಂಗಪಟ್ಟಣದ ಪ್ರಮುಖ ಪುರಸಭೆಯಿಂದ ಸ್ವಾಗತ ಸ್ವೀಕಾರ ಮಾಡಿ ಅಲ್ಲಿಂದ ಮೇಲ್ಗಡೆ ಪ್ರಮುಖವಾಗಿ ಚತುರ್ಬೀದಿಗಳಲ್ಲಿ ಎಲ್ಲ ವೃತ್ತಾಕಾರವಾಗಿ ಶ್ರೀರಂಗಪಟ್ಟಣವನ್ನು ಆಶೀರ್ವದಿಸುತ್ತಾ ಶ್ರೀರಂಗಪಟ್ಟಣ ನಮ್ಮ ಪೂರ್ಣೀಯ ಬೀದಿಯಲ್ಲಿರತಕ್ಕಂಥ ಬಾಲಾ ನಿಲಯ ಅನ್ನತಕ್ಕಂಥ ನಮ್ಮ ಮನೆಗೆ ಗುರುಗಳು ಇವತ್ತಿನ ಸಹ ಎಲ್ಲ ಆಗಮಿಸಿದರು. ಆ ಎಲ್ಲ ಸಾವಿರಾರು ಜನ ಭಕ್ತಾದಿಗಳು, ನೂರಾರು ಜನ ಎಲ್ಲವನ್ನು ಸೇರಿದ್ರು. ಇವತ್ತು ಗುರುಗಳಿಗೆ ನಾವು ಒಂದು ಪ್ರಾರ್ಥನೆಯನ್ನು ಮಾಡಿದಾಗ ಅವರು ಆಗೋದಿಲ್ಲ ಅಂತ ಹೇಳಿದರು. ಆದರೂ ಸಹಿತ ನಮ್ಮೆಲ್ಲರ ಭಕ್ತ ಸಮೂಹನ ಹಿಂದೆ ಎಲ್ಲ ಬಂದಿದ್ದು ನೋಡಿ ನಮ್ಮ ಗುರುಗಳವರೆಲ್ಲ ಹಿಂದೆ ಬಂದಿದ್ದಾರೆ. ಆದ್ದರಿಂದ ಇಲ್ಲಿ ಗಾಯತ್ರಿ ಪ್ರತಿಷ್ಠೆ ಆಗಿ ಇವತ್ತಿಗೆ 52 ವರ್ಷಗಳಾಗಿದೆ. ಆದ್ದರಿಂದ ಅಂಥ ಒಂದು ಸಂದರ್ಭ ಅಂತಲೆಲ್ಲ ಹೇಳಿದ್ವಿ. ಆದ್ದರಿಂದ ಗುರುಗಳವರು ಇಲ್ಲಿ ಬಂದೇ ಬರ್ತೀನಿ ಅಂಥೇಳಿ ಶ್ರೀರಂಗಪಟ್ಟಣಕ್ಕೆ ಬಂದು ಇವತ್ತು ನಮ್ಮ ಗೃಹದಲ್ಲಿ ಎಲ್ಲರನ್ನು ಸಹಿತ ಸಂತೋಷವಾಗಿ ಆಶೀರ್ವದಿಸಿದ್ದಾರೆ. ಪಾದಪೂಜೆ ಮತ್ತು ಭಿಕ್ಷಾ ಕಾಣಿಕೆಗಳು ಎಲ್ಲವನ್ನು ಸಹಿತ ಮಾಡಿದ್ದಾರೆ. ನಮ್ಮ ಬೆಂಗಳೂರಿನ ಗಣೇಶ ದೀಕ್ಷಿತ್ ಅವರು ಅವರಿಗೆ ಅವರ ಮನಃಪೂರ್ವಕವಾಗಿ ರಜತ ಪೀಠವನ್ನು ನೀವೆಲ್ಲ ನೋಡಿದ್ರಿ, ರಜತ ಪೀಠವನ್ನು ಸಮರ್ಪಣೆ ಮಾಡಿದ್ರು. ಜೊತೆಗೆ ನಾಗಾಭರಣವನ್ನು ಸಹಿತ ಸಮರ್ಪಣೆ ಮಾಡಿ ಗುರುಗಳಿಗೆ ಎಲ್ಲವನ್ನು ಲೋಕ ಕಲ್ಯಾಣಕ್ಕೋಸ್ಕರ ಯಾತ್ರೆ ಯಶಸ್ವಿಯಾಗಲಿ ನಾವೆಲ್ಲರೂ ಸಹಿತ ಗುರುಗಳ ಪಾದಾರವಿಂದ ನಮಸ್ಕಾರ ಮಾಡಿ ಎಲ್ಲರೂ ಸಹಿತ ಫಲಮಂತ್ರಾಕ್ಷತೆಯನ್ನು ಅವರಿಂದ ಪಡೆದ್ವಿ. ನಂತರ ಗುರುಗಳಿಂದ ಶಂಕರ ಮಠಕ್ಕೆ ಮೈಸೂರಿಗೆ ತೆರಳಿದ್ದಾರೆ. ಎಲ್ಲರೂ ಸಹಿತ ಭಕ್ತ ಮಹಾಜನಗಳು ಸಹಿತ ಅನುಗ್ರಹವನ್ನು ಸಹಿತ ಅವರು ಮಾಡಿದ್ದಾರೆ. தர்மோ ரக்ஷதி ரக்ஷிதः இந்த வார்த்தை சத்தியம். தர்மத்தை நாம் சரியாக பரிபாலித்தோமானால் அது நம்மை காப்பாற்றும் என்கின்ற அந்த வார்த்தை நிஜம். நேயர்களே, சுவாமிகள் இருவரின் அந்த விஜய யாத்திரையை இன்று நாம் ஸ்ரீரங்கப்பட்டணத்தில் நடைபெற்ற எல்லா நிகழ்ச்சிகளையும் நாம் பார்த்தோம், கண்ணார கண்டு புனிதமடைந்தோம். எவ்வளவு மகிழ்ச்சிக்குரியது இது என்பதை சொல்லி மகா சுவாமிகள் இருவரும் தொடர்ந்து யாத்திரையாக எங்கே செல்லவிருக்கிறார்கள் அதை பற்றி நாம் தொடரும் நிகழ்ச்சிகளிலே பார்க்கவிருக்கின்றோம். அதுவரையில் சர்வே ஜனா சுகினோ பவந்து. நமஸ்காரம்.